ಎದ್ದೇಳಿ ಮೇಲೆ ದರಿದ್ರ ದರಿದ್ರ ಹೆಣ್ಮಕ್ಳು ಯಾವತ್ತೂ ಇಷ್ಟಕ್ ಮಲಗಬಾರ್ದು. ಆ ಸೂರ್ಯಂಗೆ ಬೆಳಕಾದ್ರೂ ಇವ್ಳಿಗಿಂತ ಬೆಳಕಾಗಿಲ್ಲ. ಅಮ್ಮಂಗೆ ಒಂಚೂರು ತಿಂಡಿನಲ್ಲಿ ಹೆಲ್ಪ್ ಏನಾದ್ರು ಮಾಡೋಣ ಅಂತ ಏನಾದ್ರು ಇದೆಯಾ ಅವಳಿಗೆ? ಎಲ್ಲಾರ ಮನ್ಯಾಗೂ ಇದು ಕಾಮನ್ ಬಿಡ್ರಿ. ಬೆಳಗ್ಗೆ ಎದ್ಗುಷನ ಸುಪ್ರಭಾತ. ನಮ್ಮ ಅಣ್ಣಗ 6 ಪ್ಯಾಕ್ ಅಲ್ಲಿ ನಿಂದು ಫ್ಯಾಮಿಲಿ ಪ್ಯಾಕ್ ಅಂತಂದ್ ಕಾಡಾಕತ್ತಿದ್ಯಾ. ಅವ ಒಂದ್ ಹಾಡ್ ಆಡಿದ ಕೇಳ್ರಿ. ಆ ಹೊಟ್ಟೆಲ್ಲ ನಿಂದ ತಗೊಳ್ಳಿ. ಮಣ್ಣ ರೆಸಾರ್ಟಿಗಂತಂದ ಫುಲ್ ಜಿಂಗ್ ರೆಡಿ ಆಗಿ ಹೊಂಟಿದ್ದ. ನಮಗ್ ಹೊಟ್ಟಿ ಉರ್ಸಾತ್ ಬಿಟ್ಟಾನ್ರಿ. ಕಬ್ಬು ಬಾಳಿದ್ದೂರಿ, ಹಂಗಾಗಿ ಕಬ್ಬಿನ ಹಾಲು ಹಾಕಿಸ್ಕೊಂಡ್ ಬರಾಕಂತ ಹೋದ್ವಿ. ಕಬ್ಬಿನ ಹಾಲು ಹಾಕಿಸ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋದ್ವಿ. ಡ್ರೆಸ್ಸಿಂಗ್ ಮಾಡ್ಸೋದಿತ್ತು. ಯಪ್ಪ, ಈ ಡ್ರೆಸ್ಸಿಂಗ್ ಮಾಡ್ಸಿಂದಂಕ್ರೂ ಜೀವನ ಹೋದಂಗ ಆಕತಿ. ಅಷ್ಟ್ ಪೇನ್ ಆಗ್ತಿರ್ತೈತಿ. ನಾ ಒಂದ ಬಟ್ಟಿಗ ಇಷ್ಟು ಒದ್ದಾಡತೀನಿ. ಒಬ್ಬೊಬ್ರದ್ದು ಕಾಲ ಮುರಿದಿರ್ತೈತಿ, ಕಟ್ಟಾಗಿರ್ತಾವು. ಯಪ್ಪ, ಅವ್ರೆಲ್ಲಾ ಹೆಂಗ್ ತಡ್ಕೋತಾರಂತ ವಿಚಾರ ಮಾಡಿದ್ರೆ ಹೆದರ್ಕಿನ ಆಕೈತ್ರಿಪ್ಪ ಗೈಸ್. ಸೊ ಅದಕ್ಕ ಎಲ್ಲಾರು ಹುಷಾರಾಗಿರ್ರಿ. ನಾವು ಉಣಾಗೋದಲ್ದ ನಮ್ಮ ಮನ್ಯಾನವ್ರಿಗೂ ತ್ರಾಸ್ ಕೊಡ್ತೇವಿ ನಾವು. ಸೊ be careful. Ashte guys, bye.